3 ಮಾರ್ಚ್ 2025ಕ್ಕೆ ನಡೀತಕ್ಕಂಥ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ಗೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫ್ರೆಂಡ್ಸ್. ಖಂಡಿತವಾಗಿ 50ಕ್ಕಿಂತ ಹೆಚ್ಚು ಅಂಕಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಸೊ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಖಂಡಿತವಾಗಿ 50+ ಮಾರ್ಕ್ಸ್ ಇಲ್ಲಿಂದ ಕ್ವಶನ್ಸ್ಗಳು ಬರ್ತವೆ. ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳಿದರೆ ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಹಕಾರ, ನಿಯಂತ್ರಿಸುವಿಕೆ. ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಕೇಳಿದರು. ಪ್ರಯೋಗಶಾಲೆಯಲ್ಲಿ ವ್ಯವಸ್ಥಾಪಕರ ಅನುಭವಗಳಿಂದ, ಗ್ರಾಹಕರ ಅನುಭವಗಳಿಂದ, ಸಾಮಾಜಿಕ ವಿಜ್ಞಾನಿಗಳ ಪ್ರಸಾರದಿಂದ. ಇನ್ನು ಉದ್ದೇಶಗಳನ್ನು ಸ್ಥಾಪಿಸಲಾಗುವ ನಿರ್ವಹಣಾಂಗದ ಕಾರ್ಯ ನಿರ್ದೇಶಿಸುವಿಕೆ, ಯೋಚಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಂಘಟಿಸುವಿಕೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸೋದಿಲ್ಲ. ಕಾರ್ಯಾತ್ಮಕ ರಚನೆ, ವಿಭಾಗೀಯ ರಚನೆ, ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ. ಇನ್ನು ಅಮೆಜಾನ್ ಯಾವುದು ಅಂತ ಕೇಳಿದರು. ಸೊ ಅದು ಕೂಡ ಮುದ್ರೆ ಹೆಸರು ಇದೆ, ಆಮೇಲೆ ಮುದ್ರೆ ಗುರುತು, ವ್ಯಾಪಾರಿ ಗುರುತು, ಗುರುತು ಪಟ್ಟಿ. ಇಲ್ಲಿನೂ ಕೂಡ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ರಿ. ನಿವ್ವಳ ನಗದಿನ ಸ್ಥಿತಿಯನ್ನು ನಿರ್ಧರಿಸುವ ಮುಂಗಡ ಪತ್ರದ ಪ್ರಕಾರಗಳನ್ನು ಕೇಳಿದ್ದಾರೆ. ಅದರಲ್ಲಿ ಯಾವುದಂತ ಗುರುತಿಸಬೇಕು. ಕೆಳಗಿನವುಗಳಲ್ಲಿ ಯಾವುದನ್ನು ಹಣಕಾಸಿನ ಉತ್ತೇಜಕ ಅಂತ ಕರೀತಾರೆ ಕೇಳಿದ್ದಾರೆ. ಚರಾಸ್ತಿಗಳು ಡ್ಯಾಶ್ ನಗದಾಗಿ ಮಾರ್ಪಾಡುವ ಆಸ್ತಿಗಳು ಅಂತ ಕೇಳಿದರು. ಇನ್ನು ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಉತ್ಪನ್ನ, ಅದು ನೆನಪಿಟ್ಕೊಡ್ರಿ. ಇನ್ನು ನೀತಿ ರಚನೆಯ ಯಾರ ಕಾರ್ಯವಾಗಿದೆ ಅಂತ ಕೇಳಿದರು. ಇನ್ನು ಹೆನ್ರಿ ಫಯೋಲ್ರವರು ಒಬ್ಬರು ಡ್ಯಾಶ್ ಆಗಿದ್ರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಏಕ ಬಳಕೆ ಯೋಜನೆಗೆ ಉದಾಹರಣೆಗಳನ್ನು ಕೇಳಿದ್ದಾರೆ. ಒಂದು ಜವಳಿ ಉದ್ಯಮದ ಕಂಪನಿ ವಿವಿಧ ರೀತಿಯ ಉಡುಪುಗಳನ್ನು ಉತ್ಪಾದಿಸುತ್ತದೆ. ಆ ಕಂಪನಿ ತನ್ನ ಉದ್ದಿಮೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಿದೆ. ಅವುಗಳೆಂದರೆ ಗಂಡಸರ ಉಡುಪುಗಳು, ಹೆಂಗಸರ ಉಡುಪುಗಳು ಮತ್ತು ಮಕ್ಕಳ ಉಡುಪುಗಳು. ಇಲ್ಲಿ ಕಂಪನಿ ಅನುಸರಿಸಿದ ಸಂಘಟನಾ ರಚನೆಯ ವಿಧವನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಡ್ರಿ. ಇನ್ನು ಕೆಳಗೆ ಯಾವುದು ಬಾಳಿಕೆ ಬರುವ ಉತ್ಪನ್ನ ಅಂತ ಕೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಹೊಂದಿಸಿ ಬರೆಯರಿಯಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಕೇಳಿದ್ದಾರೆ ನೋಡಿ. ಡ್ಯಾಶ್ ತತ್ವ ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು, ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸ್ತದೆ. ಡ್ಯಾಶ್ ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕಂತ ತಿಳಿಸ್ತದೆ. ನಿರ್ದೇಶನ ಎಂದರೆ ಕೆಲಸ ಮಾಡುವಲ್ಲಿ ಜನರಿಗೆ ಡ್ಯಾಶ್ನ ಮತ್ತು ಸೂಚನೆಗಳನ್ನು ನೀಡುತ್ತದೆ. ಇನ್ನು ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎನ್ನುತ್ತೇವೆ. ಪ್ರಚಾರ ಒಂದು ಡ್ಯಾಶ್ ಸಂವಹನವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ 5 ಪ್ರಶ್ನೆ ಕೊಟ್ಟಿದ್ದರು. ಡ್ಯಾಶ್ ತತ್ವ ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಅಂತ ತಿಳಿಸ್ತದೆ ಅಂತ ಕೇಳಿದ್ದಾರೆ. ಇನ್ನು ಡ್ಯಾಶ್ ಒಬ್ಬ ಅಧೀನ ಸಿಬ್ಬಂದಿ ತನಗೆ ವಹಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರ್ತದೆ ಅಂತ ಕೇಳಿದರು. ಮುಂದೆ ಸಂಘಟನೆಯ ವರ್ಗ ಶ್ರೇಣಿಯಲ್ಲಿ ನಿರ್ದೇಶಿಸುವಿಕೆಯು ಡ್ಯಾಶ್ ಹರಿತದೆ ಅಂತ ಕೇಳಿದರು. ಡ್ಯಾಶ್ ಕ್ರಮಗಳನ್ನು ಕೈಗೊಳ್ಳೋದು ನಿಯಂತ್ರಿಸುವಿಕೆಯ ಕೊನೆಯ ಹಂತವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ರಾಜ್ಯ ಗ್ರಾಹಕರ ಆಯೋಗವು ಆಯಾ ಡ್ಯಾಶ್ ದಿನದಂದು ಸ್ಥಾಪಿತವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಭಾಗದಲ್ಲಿ ಗ್ಯಾಂಗ್ ಕ್ಲಾಕ್ ಪದ್ಧತಿಯನ್ನು ಡ್ಯಾಶ್ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ. ಯೋಜಿಸುವಿಕೆ ನಿರ್ವಹಣೆಯ ಡ್ಯಾಶ್ ಕಾರ್ಯವಾಗಿದೆ. ಡ್ಯಾಶ್ ಆಂತರಿಕ ಸ್ಥಿತಿಯು ಜನರ ನಡವಳಿಕೆಯನ್ನು ಉದ್ದೇಶ ಸಾಧನೆ ಕಡೆಗೆ ಕ್ರಿಯಾಶೀಲರನ್ನಾಗಿಸ್ತದೆ. ಬಂಡವಾಳ ರಚನೆ ಮಾಲೀಕರ ನಿಧಿ ಮತ್ತು ಡ್ಯಾಶ್ಗಳ ಮಿಶ್ರಣವಾಗಿದೆ. ಇಲ್ಲಿತ್ತು ಹೊಂದಿಸಿ ಬರೆಯಿರಿ, ಸ್ವಲ್ಪ ನೋಡ್ಕೊಡ್ರಿ. ಸಂಘಟನಾತ್ಮಕ ಉದ್ದೇಶ ಇದೆ. ಉದಾಹರಣೀಕರಣ, ಮೊಗಸಾಲೆ ತರಬೇತಿ, ಕಾರ್ಯನಿರ್ವಹಣೆ ಶಿಷ್ಟ ನಿರ್ಧರಿಸೋದು, ಗ್ರಾಹಕರ ಉತ್ಪನ್ನ ಸರಿಯಾಗಿರುವುದನ್ನು ನೀವು ಹೊಂದಿಸಿ ಬರೀಬೇಕಿತ್ತು. ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿರ್ತಕ್ಕಂಥದ್ದು ಸಂಘಟನಾತ್ಮಕ ಉದ್ದೇಶ, ಸಂಘಭಾವನೆ, ಉತ್ತರದಾಯಿತ್ವ, ವ್ಯಕ್ತಿಗತ ತರಬೇತಿ, ಸೇವೆಗಳು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೊಂದಿಸಿ ಬರೆಯಿರಿ. ಇಲ್ಲಿತ್ತು ಸ್ನೇಹಿತರೆ ಸಂಕೀರ್ಣತೆ, ವೇತನ ಮತ್ತು ಭತ್ಯೆಗಳು, ಉಪನ್ಯಾಸ ವಿಧಾನ, ನಿಯಂತ್ರಿಸುವಿಕೆ, ಉತ್ಪನ್ನ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ. ಇನ್ನು ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಮುಂಗಡ ಪತ್ರ ಎಂದರೇನು? ಆಯ್ಕೆ ಪರೀಕ್ಷೆಗಳ ಯಾವುದಾದರೂ ಒಂದು ವಿಧವನ್ನು ಹೆಸರಿಸಿರಿ. ನಿರ್ದೇಶಿಸುವಿಕೆಯ ಯಾವುದಾದರೊಂದು ಮೂಲಾಂಶವನ್ನು ತಿಳಿಸಿ. ಸ್ಥಿರಾಸ್ತಿಗೆ ಒಂದು ಉದಾಹರಣೆಯನ್ನು ಕೊಡಿ. ಸಂದೇಹಿಸುವಿಕೆಯ ಒಂದು ಕಾರ್ಯವನ್ನು ಬರೆಯಿರಿ. ದಕ್ಷತೆ ಎಂದರೇನು? ವರ್ಗಾವಣೆಯ ಅರ್ಥ ನೀಡಿ. ಪ್ರೇರಕ ಎಂದರೇನು? ಕಾರ್ಯಶೀಲ ಬಂಡವಾಳ ಎಂದರೇನು? ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದರೊಂದು ಕಾನೂನನ್ನು ತಿಳಿಸಿ. ನಿರ್ವಹಣೆಯ ಯಾವುದಾದರೊಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ. ಅನುಸ್ಥಾಪನೆ ಎಂದರೇನು? ಅಬ್ರಹಾಂ ಮಾಸ್ಲೋ ಪ್ರಕಾರ ಮಾನವನ ಯಾವುದಾದರೊಂದು ಅಗತ್ಯವನ್ನು ಹೆಸರಿಸಿರಿ. HDFC ಬ್ಯಾಂಕ್ ಉಡುಪಿಯಲ್ಲಿ ಒಂದು ಹೊಸ ಶಾಖೆಯನ್ನು ತೆರೆಯಲು ಬಯಸಿದೆ. ಇದು ಯಾವ ರೀತಿಯ ಹಣಕಾಸು ನಿರ್ಣಯವಾಗಿದೆ? ಮುಂದಿನ ಪ್ರಶ್ನೆ ಗ್ರಾಹಕ ಎಂದರೆ ಯಾರು ಅಂತಕ್ಕದ್ದನ್ನು ಕೇಳಿದ್ದಾರೆ. ಇವು 1 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು 2 ಅಂಕದಲ್ಲಿ ನಿಮ್ಮ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ
ನಿರ್ವಹಣೆಯ ಯಾವುದಾದರೂ ಎರಡು ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿರಿ. ಶ್ರೇಣೀಕೃತ ಸರಪಳಿ ಎಂದರೇನು? ಯೋಜಿಸುವಿಕೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಗಳನ್ನು ಬರೀರಿ. ಅಧಿಕಾರ ಮತ್ತು ಉತ್ತರದಾಯಿತ್ವಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೀರಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಎರಡು ಹಂತಗಳನ್ನು ತಿಳಿಸಿ. ನಾಯಕತ್ವದ ಯಾವುದಾದರೂ ಎರಡು ಶೈಲಿಗಳನ್ನು ಹೆಸರಿಸಿ. ಹಣಕಾಸಿನ ಯೋಜಿತ ಅವಳಿ ಉದ್ದೇಶಗಳನ್ನು ಬರೀರಿ. ಮಾರಾಟ ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸಿರಿ. ಗ್ರಾಹಕರ ಯಾವುದಾದರೂ ಎರಡು ಹಕ್ಕುಗಳನ್ನು ಬರೀರಿ. ನಿರ್ವಹಣೆಯ ಯಾವುದಾದರೂ ಎರಡು ಸಾಂಖ್ಯಿಕ ಉದ್ದೇಶಗಳನ್ನು ತಿಳಿಸಿ. ಹೆನ್ರಿ ಫಯೋಲ್ ರವರ ಪ್ರಕಾರ ಏಕರೂಪ ಆಜ್ಞೆ ಇದರ ಅರ್ಥವನ್ನು ಬರೆಯಿರಿ ಅಂತಕ್ಕದ್ದನ್ನು ಕೊಟ್ಟಿದ್ದರು. ಮುಂದಿನ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆ ಎಂದರೇನು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇನ್ನು ನಿಯಂತ್ರಿಸುವಿಕೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಗಳನ್ನು ಬರಲಿಕ್ಕೆ ಕೊಟ್ಟಿದ್ದರು. ಇನ್ನು ಯಾವುದಾದರೂ ಎರಡು ಹಣಕಾಸಿನ ನಿರ್ಣಯಗಳನ್ನು ಬರೀರಿ. ಅನುಕೂಲ ಉತ್ಪನ್ನಗಳಿಗೆ ಯಾವುದಾದರೂ ಎರಡು ಉದಾಹರಣೆಗಳನ್ನು ಕೊಡ್ರಿ. ಗ್ರಾಹಕ ನ್ಯಾಯಾಲಯವು ಎದುರು ಕಕ್ಷಿದಾರನಿಗೆ ನೀಡಬಹುದಾದ ಯಾವುದಾದರೂ ಎರಡು ನಿರ್ದೇಶನಗಳನ್ನು ತಿಳಿಸಿ ಅಂತ ಕೇಳಿದರು. ಇನ್ನು ನಿರ್ವಹಣೆಯನ್ನು ವ್ಯಾಖ್ಯಾನಿಸಬೇಕು. ಟೇಲರ್ ಪ್ರತಿಪಾದಿಸಿದಂತೆ ಮಾನಸಿಕ ಕ್ರಾಂತಿಯ ಅರ್ಥವನ್ನು ನೀಡಿ. ಯೋಜಿಸುವಿಕೆಯ ಮೊದಲ ಎರಡು ಹಂತಗಳನ್ನು ಬರೀರಿ. ಪ್ರತಿಯೋಜನೆಯ ಎರಡು ಮೂಲಾಂಶಗಳನ್ನು ತಿಳಿಸಿ. ತರಬೇತಿ ಮತ್ತು ಅಭಿವೃದ್ಧಿಯಿಂದ ಉದ್ಯೋಗಿಗಳಿಗಾಗುವ ಎರಡು ಪ್ರಯೋಜನಗಳನ್ನು ಬರೀರಿ. ಮೇಲ್ವಿಚಾರಣೆ ಎಂದರೇನು? ನಿಯಂತ್ರಿಸುವಿಕೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಗಳನ್ನು ಬರೀರಿ. ಹಣಕಾಸು ನಿರ್ಣಯವನ್ನು ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಕೇಳಿದರೆ. ಇನ್ನು ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಯಾವುದಾದರೂ ಎರಡು ಉದಾಹರಣೆ ಕೊಡಿ. ಗ್ರಾಹಕರ ಯಾವುದಾದರೂ ಎರಡು ಜವಾಬ್ದಾರಿಗಳನ್ನು ತಿಳಿಸಿ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, 4 ಅಂಕದ ಪ್ರಶ್ನೆಗಳು. ಯಾವುದಾದರೂ 4 ನಿರ್ವಹಣೆಯ ತತ್ವಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಸೊ ನೆಕ್ಸ್ಟ್, ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರವನ್ನು ಅರ್ಥೈಸಿಕೊಳ್ಳೋದು ಅಷ್ಟು ಪ್ರಮುಖವಾದುದು ಎಂಬುದನ್ನು ವಿವರಿಸುವ ಯಾವುದಾದರೂ 4 ಅಂಶಗಳನ್ನು ವಿವರಿಸಿರಿ. ಆಮೇಲೆ ಸಂದಾಯ ಸ್ತೀಲು ಮತ್ತು ವಿದೇಶಿ ವಿನಿಮಯಗಳ ಮೀಸಲುಗಳಲ್ಲಿ ಬದಲಾವಣೆಗಳು, ಇದಕ್ಕೆ ಸಂಬಂಧಿಸಿದ ವ್ಯವಹಾರ ಪರಿಸರದ ಆಯಾಮಗಳನ್ನು ತಿಳಿಸಿ ಟಿಪ್ಪಣಿಯನ್ನು ಬರೀರಿ. ನಿರ್ವಹಣೆಯ ಸ್ವರೂಪ, ವ್ಯಾಪ್ತಿಯ ಮೇಲೆ ಬೆಳಕು ಚೆಲ್ಲಿಸುವ ಯೋಜಿಸುವಿಕೆ ಕಾರ್ಯದ ಲಕ್ಷಣಗಳನ್ನು ತಿಳಿಸಿ. ಒಂದು ಸಂಸ್ಥೆಯಲ್ಲಿ ಹೊಸ ಸಿಬ್ಬಂದಿಗಳನ್ನು ಭರ್ತಿ ಮಾಡಲು ಯಾವ ನೇಮಕಾತಿ ಮೂಲ ಅಗತ್ಯವಿದೆ, ಆ ಮೂಲದ 3 ಅನುಕೂಲಗಳನ್ನು ಬರೀಬೇಕು. ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆ ಸಂಘಟನೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡ್ತದೆ. ಈ ಹೇಳಿಕೆಯನ್ನು 4 ಅಂಶಗಳೊಂದಿಗೆ ಸಮರ್ಥ ಮಾಡಿ. ನೆಕ್ಸ್ಟ್, ಯಾವ ನಿರ್ಣಯ ಷೇರುದಾರರ ಸಂಪತ್ತನ್ನು ಕೇಳಿದರೆ ಅದರ ಮೇಲೆ ಪರಿಣಾಮ ಬೀರುವ 3 ಅಂಶಗಳು. ಉತ್ತಮ ಮುದ್ರೆಯ 4 ಲಕ್ಷಣಗಳು. ಮಾರಾಟ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಸಂಬಂಧದ 4 ಕಾರ್ಯಗಳು. ವ್ಯವಹಾರ ದೃಷ್ಟಿಕೋನದಿಂದ ಬಳಕೆದಾರರ ರಕ್ಷಣೆಯ 4 ಪ್ರಾಮುಖ್ಯತೆ. ಟೇಲರ್ ರವರ ಪ್ರಕಾರ ವೈಜ್ಞಾನಿಕ ನೀಡಿರುವ ನಿರ್ವಹಣೆಯ ತತ್ವಗಳು. ನೋಟುಗಳ ಅಮೌಲ್ಯೀಕರಣ, ಅದರ ಲಕ್ಷಣಗಳನ್ನು ಕೇಳಿದರು. ಇಲ್ಲಿ ಒಂದು ಆಯಾಮಗಳನ್ನು ಕೇಳಿದರೆ ಅದನ್ನು ಕೂಡ ನೋಡ್ಕೊಂಡೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇನ್ನು 3 ಪ್ರಯೋಜನಗಳನ್ನು ಕೇಳಿದ್ದಾರೆ ನೋಡಿ. ಉತ್ಪಾದನೆ ಗುಣಮಟ್ಟ, ಆಮೇಲೆ ಒಂದು ಹೊಸ ಯಂತ್ರೋಪಕರಣ ಬಗ್ಗೆ ಕೇಳಿದರು. ಮಾರಾಟ ಪ್ರಕ್ರಿಯೆಯ ಮಿಶ್ರಣದ ಮೂಲಾಂಶಗಳನ್ನು ಕೇಳಿದ್ದಾರೆ. ಮಾರುವಿಕೆ ಮತ್ತು ಮಾರಾಟ ಪ್ರಕ್ರಿಯೆ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಆಮೇಲೆ ಗ್ರಾಹಕರ ಬಳಕೆ ಸೇವೆದಾರಗಳ ಹೊಣೆಗಾರಿಕೆ. ಫಯಾಲ್ ರವರ ಪ್ರಕಾರ ನಿರ್ವಹಣೆ ತತ್ವಗಳು ಮೋಸ್ಟ್ ಇಂಪಾರ್ಟೆಂಟ್. ವ್ಯವಹಾರ ಪರಿಸರದ 4 ಲಕ್ಷಣಗಳು, ಅದು ಕೂಡ ಇಂಪಾರ್ಟೆಂಟ್ ಅದ. ಸೊ ಇವೆಲ್ಲ ಕೂಡ ನಿಮ್ಮ 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಗ್ರಾಹಕರ 4 ಹಕ್ಕುಗಳನ್ನು ಕೇಳಿದ್ದಾರೆ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ವ್ಯತ್ಯಾಸಗಳು. ನಿಯಂತ್ರಿಸುವಿಕೆಯ ಪ್ರಕ್ರಿಯೆ 4 ಹಂತಗಳನ್ನು ಕೇಳಿದರು. ಇವೆಲ್ಲ 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಇನ್ನು 8 ಮಾರ್ಕ್ಸ್ಗೆ ಬರ್ತಕ್ಕಂಥ 8 ಅಂಕಕ್ಕೆ ನಿರ್ವಹಣೆಯ ಅರ್ಥ ಮತ್ತು ಹಂತಗಳನ್ನು ನೋಡ್ಕೊಂಡು ಹೋಗಬೇಕು. ಅದರ ರೇಖಾಚಿತ್ರವನ್ನು ಕಲೀರಿ. ಕಾರ್ಯಾತ್ಮಕ ರಚನೆಯ 4 ಅನುಕೂಲ, 4 ಅನಾನುಕೂಲತೆ. ಕಾರ್ಯನಿರತ ತರಬೇತಿಯ 4 ವಿಧಾನ, ಅದರ ಪ್ರಯೋಜನಗಳು. ನಿರ್ದೇಶಿಸುವಿಕೆಯ ತತ್ವಗಳು. ಬೆಲೆ ನಿರ್ಧಾರ, ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು. ವಿಕೇಂದ್ರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ. ನೇಮಕಾತಿಯ ಬಾಹ್ಯ ಮೂಲಗಳು. 4 ಹಣಕಾಸಿನ ಉತ್ತೇಜಕ ಮತ್ತು 4 ಹಣಕಾಸೇತರ ಉತ್ತೇಜಕ. ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳನ್ನು ಕೇಳಿದ್ದಾರೆ. ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ನಿರ್ವಹಣೆಯ ನಿರಂತರ ಪರಸ್ಪರ ಸಂಬಂಧಿತ ಕಾರ್ಯಗಳ ಸರಣಿ. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿರಿ. ಸಂಘಟಿಸುವಿಕೆಯ ಪ್ರಾಮುಖ್ಯತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳು. ಸೊ ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ನಾಳಿನ ಪರೀಕ್ಷೆಗಳಲ್ಲಿ ಇತ್ತು ಅಂತ ಸ್ನೇಹಿತರೆ. ಇಷ್ಟು ಚೆನ್ನಾಗಿ ಹೋಗಿದ್ರೆ 50+ ಅಂಕಗಳು ಖಂಡಿತವಾಗಿ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಗುಡ್ ಲಕ್, ಬಾಯ್.